ಬೆಳಂಬೆಳಗ್ಗೆ ಜವರಾಯನ ಅಟ್ಟಹಾಸಕ್ಕೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲತ್ತು ಕ್ರಾಸ್ ಬಳಿ 17 ಜನ ಸಜೀವ ದಹನ ಆಗಿರ್ತಕ್ಕಂಥದ್ದು ನಮ್ಮ ಹಿಂಭಾಗದಲ್ಲಿ ಗಮನಿಸ್ಬೋದು ನೀವು. ಇವಾಗ ನಾನೀಗ ಸ್ಥಳದಲ್ಲಿದ್ದೀನಿ. ಏನೋ ಚಿತ್ರದುರ್ಗದ ಕಡೆಯಿಂದ ಬರ್ತಿದ್ದಂತಹ ಒಂದು ಕಂಟೈನರ್ ಲಾರಿ ಒಂದು ಬೆಂಗಳೂರು ಕಡೆಯಿಂದ ಬರ್ತಾ ಇದ್ದಂತಹ ಒಂದು ಬಸ್ಗೆ, ಏನು ಸ್ಲೀಪರ್ ಬಸ್ಸು ಸೀಬರ್ಡ್ ಅಂತಕ್ಕಂಥ ಸ್ಲೀಪರ್ ಬಸ್ಸಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಸ್ಥಳದಲ್ಲೇ 17 ಮಂದಿ ಸಾವನ್ನಪ್ಪಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ನೋಡ್ಬೋದು. ಈಗ ನೀವು ನಿಜಕ್ಕೂ ಕೂಡ ಒಂದು ರೀತಿಯ ಒಂದು ದುರ್ಘಟನೆ ಅಂತಲೇ ಹೇಳ್ಬೋದಾಗಿದೆ. ಈ ರೀತಿಯ ಒಂದು ದೊಡ್ಡ ದುರ್ಘಟನೆ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾವತ್ತೂ ಕೂಡ ಆಗಿರಲಿಲ್ಲ. ಇದೊಂದು ರೀತಿ ಕರ್ನಾಟಕದಲ್ಲಿ ಈ ರೀತಿಯ ದುರ್ಘಟನೆ ಒಂದು ಏನು ಬೇರೆ ಬೇರೆ ಒಂದು ಏನಂತಂದರೆ ಆಂಧ್ರ ಮತ್ತು ಬೇರೆ ಬೇರೆ ರಾಜ್ಯಗಳ ಕಡೆ ಈ ರೀತಿಯ ಒಂದು ಘಟನೆ ಆಗ್ತಾಯಿತ್ತು. ಆದರೆ ನಿಜಕ್ಕೂ ಕೂಡ ಈ ಒಂದು ಘಟನೆ ನೋಡ್ತಾ ಇದ್ದರೆ ನೋಡ್ಬೋದು ದೃಶ್ಯಗಳಲ್ಲಿ ಈಗಾಗಲೇ ಪೊಲೀಸರು ಕೂಡ ಒಂದು ರೀತಿ ಹರಸಾಹಸವನ್ನು ಪಡ್ತಾ ಇದ್ದಾರೆ ಬಾಡಿಗಳನ್ನು ತೆಗೆದಕ್ಕೆ. ಈ ಒಂದು ಏನು ಲಾರಿ ಚಾಲಕನ ಒಂದು ಅಜಾಗರೂಕತೆಯಿಂದಾಗಿ, ಒಂದು ನೆಗ್ಲೆಕ್ಟ್ನಿಂದಾಗಿ ನಿಜಕ್ಕೂ ಕೂಡ ಇಂತಹ ಒಂದು ದುರ್ಘಟನೆ ಸಂಭವಿಸಿದೆ ಅಂತ ಹೇಳ್ಬೋದಾಗಿದೆ. ಈ ಏನು ಸದ್ಯದ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಸದ್ಯ 17 ಜನ ಒಂದು ಸ್ಥಳದಲ್ಲೇ ಸಜೀವ ದಹನ ಆಗಿರ್ತಕ್ಕಂಥ ಮಾಹಿತಿ ದೊರಕ್ತಾ ಇದೆ. ಇನ್ನೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗ್ತಕ್ಕಂಥ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಾಗ ನಿಜಕ್ಕೂ ಕೂಡ ಒಂದು ರೀತಿಯ ಒಂದು ನಿದ್ದೆ, ಒಂದು ಸ್ಲೀಪರ್ ಬಸ್ಸಲ್ಲಿ ನಿದ್ದೆ ಮಾಡ್ತಾಯಿದ್ರು ಎಲ್ಲರೂ ಕೂಡ. ಈ ಜವರಾಯನ ಅಟ್ಟಹಾಸಕ್ಕೆ ಎಲ್ಲರೂ ಕೂಡ ಚಿರನಿದ್ರೆಗೆ ಜಾರಿರ್ತಕ್ಕಂಥದ್ದು. ಇದೇನಂತಂದರೆ ಸದ್ಯದ ಮಾಹಿತಿ ಪ್ರಕಾರ ಈಗಾಗಲೇ ಸ್ಥಳಕ್ಕೂ ಕೂಡ ಈಗಾಗಲೇ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ತಕ್ಕಂಥ ರಂಜಿತ್ ಕುಮಾರ್ ಭಂಡಾರ್ ಅವರು ಕೂಡ ಈಗ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಸದ್ಯದ ಮಾಹಿತಿ ಈಗಾಗಲೇ ಹೇಳಿದಂಗೆ ಸದ್ಯ ಕೆಲವರನ್ನ ಅದರಲ್ಲಿ 17 ಜನ ಏನು ಸಜೀವದಾನ ಆಗಿದ್ದಾರೆ. ಇನ್ನುಳಿದವ್ರನ್ನ ಕೆಲವ್ರನ್ನ 8 ಮಂದಿನ ಗಾಯಾಳುಗಳನ್ನು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಕಳಿಸಲಾಗಿದೆ. ಒಟ್ಟಾರೆ ಅಂತಂದರೆ ಈಗ ಇಂತಹ ಭೀಕರ ಅಪಘಾತ ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಜನರನ್ನ ಬೆಚ್ಚಿ ಬೀಳಿಸಿದೆ. ಇನ್ನೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ. ಪೊಲೀಸರ ಅಧಿಕೃತ ಬಳಿಕವಷ್ಟೇ ಎಷ್ಟು ಜನ ಸಾವಾದರೂ, ಯಾವ ರೀತಿಯ ಆಕ್ಸಿಡೆಂಟ್ ಆಯಿತು ಅಂತಕ್ಕಂಥದ್ದು ತಿಳಿಯಬೇಕಾಗಿದೆ. ಕಿರಣ್ ಎಲ್ ತೊಡರ್ನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.